ಆವಾಗಿನಿಂದ ಎಷ್ಟೋ ಹಾಡುಗಳನ್ನು ಹಾಡಿದೆ ಎಲ್ಲ ಭಾಷೆಗಳಲ್ಲೂ. ಆದರೆ ಮುಂಚೆ ಎಲ್ಲ ನಾನು ತುಂಬ ಜಾಸ್ತಿ ಹಾಡಿದ್ದು ಕನ್ನಡ ಸಾಂಗ್ಸೇ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ನಾನು ಹೋದ್ ವಿಡಿಯೋದಲ್ಲಿ ಶಂಕರ್ನಾಗ್ ಲೈಫ್ ಸ್ಟೋರಿ ಬಗ್ಗೆ ಮಾತಾಡಿದೆ. ಇವತ್ತು ನಾನು ಯಾವ ಲೈಫ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಇವರು ನಮ್ಮ ಭಾರತ ದೇಶ ಕಂಡ ಫೇಮಸ್ ಸಿಂಗರ್. ನೆಚ್ಚಿನ ಗಾನಕ್ಕೆ ಹೋಗಿಲ್ಲ ಈ ವ್ಯಕ್ತಿ. ಹಾಡಿಲ್ದಿರೋ ಭಾಷೆಗಳಿಲ್ಲ ಈ ವ್ಯಕ್ತಿ. ಹಾಡನ್ನ ಕೇಳ್ದವರೇ ಇಲ್ಲ. ಎಷ್ಟು ಹಾಡುಗಳು ಹಾಡಿದಾರೆ ಅಂದ್ರೆ ಒಟ್ಟು ಒಂದಲ್ಲ ಎರಡಲ್ಲ 48,000ಕ್ಕಿಂತ ಹೆಚ್ಚು ಹಾಡಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ. ಇವತ್ತು ನಾವು ಶ್ರೀಸ್ಥಳ ಶ್ರೀರಾಮಮೂರ್ತಿ ಜಾನಕಿ ಅಂದ್ರೆ ಜಾನಕಿ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ, ನಿಮ್ಗೆ ಸೂಕ್ತ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಅಂದ್ರೆ ಈಗಲೇ ಲೈಫ್ ಸೂತ್ರನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಬನ್ನಿ ಜಾನಕಿ ಅವರ ಲೈಫ್ ಸ್ಟೋರಿ ಬಗ್ಗೆ ತಿಳಿಯೋಣ. 1938 ಏಪ್ರಿಲ್ 23ರಲ್ಲಿ ನಮ್ಮ ಭಾರತದ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ನಮ್ಮ ಜಾನಕಿ ಅವರು ಹುಟ್ಟಿದ್ದು. ಅವರ ತಂದೆಯ ಹೆಸರು ಶ್ರೀರಾಮಮೂರ್ತಿ ಹಾಗೂ ತಾಯಿಯ ಹೆಸರು ಸೀತಮ್ಮ. ಜಾನಕಿ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವರು ಚಿಕ್ಕ ವಯಸ್ಸಿನಿಂದನೇ ಶಾಸ್ತ್ರೀಯ ಸಂಗೀತ ಎಲ್ಲ ಸಂಗೀತನ ಕಲಿತಾ ಇದ್ರು. ಎಷ್ಟೊಂದ್ ಜನ ಗೊತ್ತಿಲ್ಲ ಜಾನಕಿ ಅಂದ್ರೆ ಪೂರ್ಣ ಹೆಸರು ಯಾರಿಗೂ ಗೊತ್ತಿಲ್ಲ. ಹೌದು, ಜಾನಕಿ ಅಂದ್ರೆ ಶ್ರೀಸ್ಥಳ ಶ್ರೀರಾಮಮೂರ್ತಿ ಜಾನಕಿ. ಶ್ರೀರಾಮಮೂರ್ತಿ ಅವರ ತಂದೆಯ ಹೆಸರು ಶ್ರೀಸ್ಥಳ ಅಂದ್ರೆ ಅವರ ಕುಟುಂಬದ ಹೆಸರು ಅಥವಾ ಸರ್ ನೇಮ್ ಅಂತೀವಿ. ಜಾನಕಿ ಅವರ ಸ್ಕೂಲ್ ಕಾಲೇಜ್ ಎಲ್ಲ ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತೆ. 1957ರಲ್ಲಿ ಜಾನಕಿ ಅವರು ತಮ್ಮ ಫಸ್ಟ್ ಹಾಡನ್ನ ಹಾಡ್ತಾರೆ. ಎಷ್ಟೊಂದು ಜನ ಗೊತ್ತಿಲ್ಲ, ಜಾನಕಿ ಅವರು ತಮ್ಮ ಫಸ್ಟ್ ಪಬ್ಲಿಕ್ ಸಾಂಗ್ ನ ಹಾಡಿದ್ದು ನಮ್ಮ ಕರ್ನಾಟಕದ ಮೈಸೂರಿಗಲ್ಲೇ. ಎಷ್ಟೊಂದ್ ಜನಕ್ಕೆ ಅಂದ್ರೆ ಎಷ್ಟೋ ಸಿಂಗರ್ಸ್ ಗಳಿಗೆ ಒಂದ್ ಹಾಡಾಡೋದೇ ಒಂದು ದೊಡ್ಡ ವಿಷಯ. ಆದ್ರೆ ಈ ವ್ಯಕ್ತಿ ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಅಂದ್ರೆ 17ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜ್ ಅಲ್ಲಿ ಹಾಡಾಡ್ತಾರೆ. ಇದೇ ವ್ಯಕ್ತಿ ಎಲ್ಲಾ ಭಾಷೆಗಳಲ್ಲೂ ಪ್ರೊನೌನ್ಸಿಯೇಷನ್ ಅಲ್ಲಿ ಹಾಡು ಪಕ್ಕ ಇರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಸಾಂಗ್ ಅಲ್ಲಿ ಮಧ್ಯ ಎಲ್ಲರೂ ಒಂದು ಮಿಸ್ಟೇಕ್ ಆಗ್ತಿದ್ರು, ಪುನಃ ಫಸ್ಟ್ ಇಂದ ಹಾಡಿ ಆ ಸಾಂಗ್ ಜೀವ ತುಂಬ್ತಿದ್ರಂತೆ. ಇದೇ ವ್ಯಕ್ತಿ ಒಂದಲ್ಲ ಎರಡಲ್ಲ ಇವತ್ತಿಗೂ 48,000ಕ್ಕಿಂತ ಹೆಚ್ಚು ಹಾಡನ್ನ ಹಾಡಿದ್ದಾರೆ, ಅದು ತುಂಬಾ ಭಾಷೆಗಳಲ್ಲಿ. ಇದನ್ನೆಲ್ಲ ನೋಡಿ, ಇದು 1980ರಲ್ಲಿ ನಮ್ಮ ಜಾನಕಿ ಅವರು ಒಂದೇ ದಿನಕ್ಕೆ 15ರಿಂದ 20 ಹಾಡನ್ನ ರೆಕಾರ್ಡ್ ಮಾಡ್ತಿದ್ರಂತೆ. ಇದನ್ನ ನೋಡಿ ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಜಾನಕಿ ಅವರಿಗೆ ಒಟ್ಟು 4 ನ್ಯಾಷನಲ್ ಅವಾರ್ಡ್ ಸಿಕ್ಕಿರುತ್ತೆ. ಅದು ಬೇರೆ ಬೇರೆ ನಮ್ಮ ಹೆಸರು. ನೀವು ನಂಬರ್ ಸ್ನೇಹಿತರೆ, ನಮ್ಮ ಜಾನಕಿ ಅವರು ಇಂಡಿಯನ್ ಫೇಮಸ್ ಅವಾರ್ಡ್ ಅಂದ್ರೆ ಪದ್ಮಭೂಷಣ್ ಅನ್ನೇ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ. ನಾನು ಹೇಳ್ದಂಗೆ ಅವ್ರು ದಿನಕ್ಕೆ 15ರಿಂದ 20 ಹಾಡನ್ನ ದಿನಕ್ಕೆ ರೆಕಾರ್ಡ್ ಮಾಡ್ತಿದ್ರು. ಇದನ್ನ ನೋಡಿ ಎಷ್ಟೋ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ಇದನ್ನ ನೋಡಿ ನಮ್ಮ ಭಾರತ ದೇಶ ಇವರಿಗೆ 2013ರಲ್ಲಿ ಪದ್ಮಭೂಷಣ್ ಅವಾರ್ಡ್ ನ ಡಿಕ್ಲೇರ್ ಮಾಡ್ತಾರೆ. ಆದ್ರೆ ನಮ್ಮ ಜಾನಕಿ ಅವರು ಒಂದ್ ಮಾತು ಹೇಳ್ತಾರೆ, ನಾನು 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಈ ಅವಾರ್ಡ್ ನನಗೆ ಮೊದಲೇ ಸಿಗ್ಬೇಕಿತ್ತು ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಹೌದು, ಅಂತ ಫೇಮಸ್ ಅವಾರ್ಡ್ ಜಾನಕಿ ರಿಜೆಕ್ಟ್. ಅವ್ರಿಗೆ ಅವಾಗಿಂದಾನು ಇತ್ತು ಸ್ನೇಹಿತರೆ, ನನಗೆ ಅಭಿಮಾನನೇ ಮುಖ್ಯ, ಈ ಅವಾರ್ಡ್ ಎಲ್ಲ ಲೆಕ್ಕ ಇಲ್ಲ ಅನ್ಬಿಟ್ಟು. ಇಲ್ಲೊಂದು ಕೋಇನ್ಸಿಡೆನ್ಸ್ ಇದೆ ಸ್ನೇಹಿತರೆ, ನೀವು ನಂಬಲ್ಲ. ನಾನು ಹೇಳ್ದಂಗೆ ನಮ್ಮ ಜಾನಕಿ ಅವರು ಫಸ್ಟ್ ಪಬ್ಲಿಕ್ ಸಾಂಗ್ ಹಾಡಿದ್ದು ಮೈಸೂರಿನಲ್ಲಿ. ಅದಾದ್ಮೇಲೆ 60 ವರ್ಷವರೆಗೂ ಹಾಡಾಡ್ತಾರೆ. ನೀವು ನಂಬಲ್ಲ ಸ್ನೇಹಿತರೆ, ಅವರ ಕೊನೆ ಹಾಡು ಕೂಡ ನಮ್ಮ ಮೈಸೂರಿನಲ್ಲೇ ಆಗುತ್ತೆ. ಇದೊಂಥರ ಕೋಇನ್ಸಿಡೆನ್ಸ್ ಅಲ್ಲ, ನೀವು ನಂಬಲ್ಲ. ಅದೇ ಅವ್ರು 48,000 ಹಾಡಾಡಿದಾರಲ್ಲ, ಅದರಲ್ಲಿ ಹೆಚ್ಚು ಹಾಡಾಡಿರೋದು ಇವರು ಕರ್ನಾಟಕದಲ್ಲೇ, ಅದು ಕನ್ನಡದಲ್ಲೇ. ಅದಕ್ಕೆ ಈ ವ್ಯಕ್ತಿಗೆ ಕರ್ನಾಟಕ ಹಾಗೂ ಕನ್ನಡಿಗರಂದ್ರೆ ತುಂಬಾ ಅಭಿಮಾನ ಇತ್ತು. ಇದೇ ವ್ಯಕ್ತಿ ಅಂದ್ರೆ ನಮ್ಮ ಜಾನಕಿ ಅವರು ಕರ್ನಾಟಕದವ್ರಿಗೂರ್ನ ಕನ್ನಡಿಗರು ಅನ್ಕೊಂಡಿದ್ದಾರೆ, ತಮಿಳ್ನಾಡಿಗರು ತಮಿಳಿಯನ್ ಅನ್ಕೊಂಡಿದ್ದಾರೆ, ಆಂಧ್ರದವರು ಆಂಧ್ರದವ್ರೆ ಅನ್ಕೊಂಡಿದ್ದಾರೆ, ಮಲಯಾಳಂನವರು ಮಲಯಾಳಂದವ್ರು ಅನ್ಕೊಂಡಿದ್ದಾರೆ. ಆದ್ರೆ ಈ ವ್ಯಕ್ತಿ ಎಲ್ಲಾ ಭಾಷೆಗಳು ಹಾಡಿ ಎಲ್ಲಾ ಹಾಡಿಗೂ ಜೀವ ತುಂಬಿರ್ತಾರೆ. ಹೌದು, ಮುಂದೇನಾಗುತ್ತೆ ಬನ್ನಿ ನೋಡ ಸ್ನೇಹಿತರೆ. ಕೊನೆಯದಾಗಿ ಹೇಳೋದಾದ್ರೆ, ನಮ್ಮ ಜಾನಕಿ ಅವ್ರನ್ನ ನಾವು ರೀಸೆಂಟ್ ಆಗಿ ಕಲ್ತ್ಕೊಳ್ತೀವಿ. ಬೇಸರದ ವಿಷಯ ಅಂದ್ರೆ ಜುಲೈ 11, 2020ರಲ್ಲಿ 80 ವರ್ಷ ಆಗಿದ್ದ ನಮ್ಮ ಜಾನಕಿ ಅವರು ಮೈಸೂರಿನಲ್ಲಿ ಇರುತ್ತೆ. ಅವರಿಗೆ ಮಗ ಇರ್ತಾರೆ ಹಾಗೂ ಸೊಸೆ ಹಾಗೂ ಮಗಳು ಇರ್ತಾರೆ. ಮಗ ಕೆಲವು ವರ್ಷ ಹಿಂದೆ ತೀರೋಗಿರ್ತಾರೆ. ಸಾಕು ಮಗ ನವೀನ್ ಅನ್ನೋರನ್ನ ಸಾಕ್ತಾ ಇರ್ತಾರೆ. ವರದಿ ಪ್ರಕಾರ ಜಾನಕಿ ಅವ್ರಿಗೆ ತುಂಬಾ ಆಸ್ತಿ ಇದ್ರು, ಅದ್ರಲ್ಲಿ ಇಷ್ಟು ಭಾಗ ಅಂತ ನವೀನ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ವರದಿ ಪ್ರಕಾರ ಇದೆ. ಸ್ನೇಹಿತರೆ, ಆ ವ್ಯಕ್ತಿ
ಆ ವ್ಯಕ್ತಿತ್ವ, ಆ ಮನುಷ್ಯತ್ವ ಯಾವತ್ತೂ ಹೋಗಿಲ್ಲ. ಈಗಲೂ ಹಂಸಲೇಖ ಅವರು ಒಂದು ಹಾಡು ಆಡ್ಬೇಕಂದ್ರೆ ಅವ್ರು ಫಸ್ಟ್ ಯೋಚನೆ ಬರೋದು ಎಸ್ ಜಾನಕಿ. ಈಗಲೂ ಅವರು ನಮ್ಮ SPB ಅವರು ಸ್ಟೇಜ್ ಅಲ್ಲೇ ಹೇಳಿದ್ದಾರೆ, ಅವ್ರಿಗೆ ಹಾಡಿಗೆ ಒಂದು ಮೋಟಿವ್ ತಂದಿದೆ ನಮ್ಮ ಎಸ್ ಜಾನಕಿ ಅವರು. ಈ ವ್ಯಕ್ತಿ ನಮ್ನ ಬಿಟ್ಟು ಹೋದ್ರೆ ಇವ್ರು ಆಡಿರೋ ಕಂಠ ಹಾಡು ಯಾವತ್ತೂ ನಮ್ನ ಬಿಡಲ್ಲ. ಹೌದು, ಇದಿಷ್ಟು ನಮ್ಮ ಎಸ್ ಜಾನಕಿ ಅವರ ಲೈಫ್ ಸ್ಟೋರಿ ಬಗ್ಗೆ ಆಗಿರುತ್ತೆ. ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದೀರಾ, ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ಮತ್ತೆ ಹೇಳ್ತಾ ಇದೀನಿ, ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವೀನ್.